ಹಾಯ್ ಹಾಲ್ ಇವತ್ತು ನನ್ನ ಡೆಲಿವರಿ ಲಾಗ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಡಾಕ್ಟರ್ ನನಗೆ ಅಡ್ಮಿಟ್ ಆಗಲಿಕ್ಕೆ ಹೇಳಿದರು. ಬಟ್ ನಾವು ಆಫ್ಟರ್ನೂನ್ ಅಡ್ಮಿಟ್ ಆಗಿದ್ದು. ಸೊ ಹಾಗೇನ ಆಪ್ರೇಷನ್ನು ಇವತ್ತು ಸಂಜೆನೇ ಇದೆ, ರೆಡಿ ಆಗೋಕ್ಕೆ ಹೇಳಿದರು. ಸೊ ನನಗಂತೂ ಫುಲ್ ಶಾಕೇ ಆಗೋಯಿತು. ಅಡ್ಮಿಟ್ ಆಗಲಿಕ್ಕೆ ಹೇಳಿ ಇವತ್ತೇ ಆಪ್ರೇಷನ್ನು ಸಂಜೆ ಅಂತ ಹೇಳಿದಾಗ ನನಗೆ ಫುಲ್ಲು ಭಯನೇ ಸ್ಟಾರ್ಟ್ ಆಗಿಬಿಡ್ತು. ಆಗ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಇನ್ನು ನಮ್ಮ ಅಮ್ಮನಿಗೂ ಸಹ ಬರೋಕ್ಕೆ ಕೇಳಿರಲಿಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಕೂಡ ಬಂದಿದ್ವಿ. ಬಟ್ಟೆ ಏನು ಕೂಡ ತೊಗೊಂಬಂದಿರಲಿಲ್ಲ. ಸೊ ಹಾಗೆ ನೋಡೋಣ ಅಂತೇಳಿ ಡಾಕ್ಟ್ರ್ ಹೇಳಿದಾಗೆ ನಾನು ಕೂಡ ರೆಡಿ ಆದೆ ಆಪ್ರೇಷನಿಗೆ. ನನಗೆ ಆಪ್ರೇಷನ್ ಬಂದುಬಿಟ್ಟು ಸಿ ಸೆಕ್ಷನ್ನು. ಫಸ್ಟ್ ಬೇಬಿ, ಸೆಕೆಂಡ್ ಬೇಬಿಗೂ ಸಿ ಸೆಕ್ಷನ್ ಅಲ್ವಾ. ಸೊ ಹಾಗಾಗಿ ಟೈಮು 7 o'clock ಅಂತ ಹೇಳಿದರು. ಬಟ್ ನನಗೆ ಆಪ್ರೇಷನ್ ಆಗಿದ್ದು ನೈಟ್ 9:16ಗೆ. ಸೊ ಹಾಗೆ ನಾವು ಸಿಗ್ನೇಚರ್ ಎಲ್ಲ ಮಾಡಿ ಇನ್ನು ಆಪ್ರೇಷನ್ದು ಕ್ಲಾತ್ ಕೂಡ ಎಲ್ಲ ನಮಗೆ ಕೊಟ್ಟಿದ್ದರು ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು 9:15ಗೆ ಆಪ್ರೇಷನ್ ಕೂಡ ಆಯಿತು. ಇನ್ನು ಯಾವ ಬೇಬಿ ಆಗಿರ್ಬೋದು ಅಂತಂದರೆ ನನಗೂ ಕೂಡ ಕನ್ಫ್ಯೂಸ್ ಇತ್ತು, ಗರ್ಲ್ ಬೇಬಿನ ಬಾಯ್ ಬೇಬಿನ ಅಂತ. ಬಟ್ ಹೋಪ್ ಇತ್ತು ಗರ್ಲ್ ಬೇಬಿನೇ ಆಗ್ಬೋದೇನೋ ಅಂತೇಳಿ. ಬಟ್ ನನಗೆ ಬೇಬಿ ಬಾಯ್ ಆಯಿತು. ನಾವು ಏನು ಅಂದ್ಕೊಂಡಿರ್ತೀವೋ ಅದು ಆಗೋದೇ ಬೇರೆ. ದೇವ್ರು ಯಾವ್ದು ಕೊಡುತ್ತೋ ಅದೇ ನಮಗೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇದಿಷ್ಟು ನನ್ನ ಇವತ್ತಿನ ಡೆಲಿವರಿ ಲಾಗ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.